ಹಾಯ್ ಗುಡ್ ಮಾರ್ನಿಂಗ್ ಎಲ್ಲರಿಗೂ. ನನ್ನ ಬ್ಲಾಗ್ನಲ್ಲಿ ಎಲ್ಲರನ್ನ ವೆಲ್ಕಮ್ ಮಾಡುತ್ತಾ ಬನ್ನಿ ಬ್ಲಾಗ್ ಸ್ಟಾರ್ಟ್ ಮಾಡೋಣ ಫ್ರೆಂಡ್ಸ್. ಇವಾಗ 7:30 ಟೈಮು, ಬೆಳಗ್ಗೆ 7:30 ಆಗಿದೆ ಫ್ರೆಂಡ್ಸ್. ಇವಾಗ ಅನ್ನ ಮಾಡೋಕ್ಕೆ ಇಟ್ಟಿದ್ದೀನಿ, ಟೀನೂ ಆಗ್ತಾಯಿದೆ ಫ್ರೆಂಡ್ಸ್. ಸಾಂಬಾರು ಗರಂ ಮಾಡಿದ್ದೀನಿ. ಇವತ್ತು ಮಕ್ಕಳಿಗೆ ಅನ್ನ ಸಾಂಬಾರು ಕೊಡ್ತೀನಿ ಫ್ರೆಂಡ್ಸ್. ಆರ್ಯನ್ ರೆಡಿ ಆದಿ? ಬ್ಯಾಗ್ ಎಲ್ಲ ಪ್ಯಾಕ್ ಮಾಡ್ಕೊಂಡು ಎಲ್ಲ ಚೆನ್ನಾಗಿ ಟಿಫಿನ್ ಎಲ್ಲ ಫಿನಿಶ್ ಮಾಡ್ಬೇಕಾ? ಅನನ್ಯ ನಿಂದಾಯ್ತು? ಎಲ್ಲ ರೆಡಿ ಆಯ್ತು? ಪ್ರಾಜೆಕ್ಟ್ ಎಲ್ಲ ತೊಗೊಂಡೆ ಅಲ್ಲ? ಅದು ಏನು ಮಾಡೋದೆಲ್ಲ? ಸರಿ, ಹೋಗಿ ಬರ್ತೀರಿ ಸ್ಕೂಲ್ಗೆ? ಹಾಯ್ ಫ್ರೆಂಡ್ಸ್, ಗುಡ್ ಈವ್ನಿಂಗ್ ಎಲ್ಲರಿಗೂ. ಇವಾಗ ಸಾಯಂಕಾಲ ಫ್ರೆಂಡ್ಸ್, ಮಂಗಳವಾರ ಸಾಯಂಕಾಲ ಹೊಚ್ಚಲು ಪೂಜೆ ಮಾಡಿಬಿಟ್ಟು ಒಳಗಡೆನೂ ಎಲ್ಲ ಪೂಜೆ ಆಗಿದೆ ಫ್ರೆಂಡ್ಸ್. ಬನ್ನಿ ಒಳಗಡೆ ಹೋಗೋಣ. ನೋಡಿ ಫ್ರೆಂಡ್ಸ್, ಈ ಥರ ಪೂಜೆ ಮಾಡಿದ್ದೀನಿ. ಮನಸ್ಸು ಪ್ರಸನ್ನ ಆಗುತ್ತೆ ಫ್ರೆಂಡ್ಸ್ ಪೂಜೆ ಮಾಡಿದಾಗ. ಮಕ್ಕಳು ಹೋಮ್ವರ್ಕ್ ಮಾಡ್ತಾ ಇದ್ದಾರೆ ಫ್ರೆಂಡ್ಸ್. ಹಾಯ್ ಎಲ್ಲರಿಗೂ. ಮಕ್ಕಳು ಸ್ಕೂಲಿಂದ ಬಂದರು ಫ್ರೆಂಡ್ಸ್. ಬಂದಮೇಲೆ ಈಗ ಸಾಯಂಕಾಲ ವಿಡಿಯೋ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ನೋಡಿ, ಯುಕ್ತಿ ಹಾಯ್ ಮಾಡು. ಹಾಯ್ ಫ್ರೆಂಡ್ಸ್. ಆರ್ಯನ್ ಹಾಯ್ ಮಾಡು. ಏನು ಹೋಮ್ವರ್ಕ್ ಮಾಡ್ತಾ ಇದೆಯಾ ಆರ್ಯನ್? ಇಂಗ್ಲೀಷಾ? ಇನ್ನು ಭಾಳಿದೆ ಹೋಮ್ವರ್ಕ್, ಬೇಗ ಮಾಡ್ಕೊ. ಫ್ರೆಂಡ್ಸ್, ಏನಂದರೆ ನಾಳೆ ಸ್ಕೂಲ್ನಲ್ಲಿ ಯುಕ್ತಿದು ಸಿಂಗಿಂಗ್ ಕಾಂಪಿಟೇಷನ್ ಇದೆ ಫ್ರೆಂಡ್ಸ್. ಅದಕ್ಕೆ ಮಮ್ಮಿ ನಾನು ಯಾವ್ದು ಹಾಡು ಹಾಡಲಿ ಅಂತ ಕೇಳ್ತಾ ಇದ್ಲು. ಅದಕ್ಕೆ ನಿನ್ಗೆ ಯಾವ್ದು ಲೈಕ್ ಆಗುತ್ತೋ ಅದು ಹಾಡಮ್ಮ ಅಂತಂದೆ. ಅದಕ್ಕೆ ನೀನೇ ಹೇಳು ಮಮ್ಮಿ ಯಾವ್ದು ಚೆನ್ನಾಗಿದೆ ಅಂತ ಹೇಳ್ತಾ ಇದ್ದಾಳೆ. ನನ್ನ ಸ್ಕೂಲ್ ಡೇಸ್ನಲ್ಲಿ ಫ್ರೆಂಡ್ಸ್, ನಾನು ಸಿಂಗಿಂಗ್ ಕಾಂಪಿಟೇಷನ್ ಅಂತ ಬಂದಾಗ ನಾನು ಜಾನಪದ ಗೀತೆ ತುಂಬ ಹಾಡ್ತಾಯಿದ್ದೆ ಫ್ರೆಂಡ್ಸ್. ಜಾನಪದ ಗೀತೆಯಲ್ಲಿ ನನ್ನ ಫಸ್ಟ್ ಪ್ರೈಝು ಬರ್ತಾಯಿತ್ತು. ಅದಕ್ಕೋಸ್ಕರ ನಾನು ಅದೇ ಹಾಡನ್ನು ನನ್ನ ಮಗಳಿಗೆ ಕಲಿಸ್ಕೊಡ್ಬೇಕಂತ ಇದು ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್. ಅದ್ರದ್ದು ಒಂದೆರಡು ದಾಟಿ ನಾನು ನಿಮಗೆ ಹೇಳಿ ತೋರಿಸ್ತೀನಿ ಫ್ರೆಂಡ್ಸ್. ನೀವು ಹೇಗಿದೆ ಅಂತ ನನ್ನ ಕಮೆಂಟ್ ಮಾಡಿ ಫ್ರೆಂಡ್ಸ್. ಇದು ಜಾನಪದ ಗೀತೆ ಬಂದುಬಿಟ್ಟು ಅಣ್ಣ ತಂಗಿದು ಫ್ರೆಂಡ್ಸ್. ಅಣ್ಣ ಭಾಳ ದಿನ ಆದಮೇಲೆ ತಂಗಿ ಮನೆಗೆ ಹೋಗ್ತಾನೆ ನೋಡಲಿಕ್ಕೆ. ತಂಗಿನ ನೋಡಿ ಫ್ರೆಂಡ್ಸ್ ದಂಗಾಗ್ಬಿಡ್ತಾನೆ. ದಂಗಾಗ್ಬಿಟ್ಟು ಎಷ್ಟು ಚೆನ್ನಾಗಿದ್ಲು ನಮ್ಮ ತಂಗಿ, ಈ ಥರ ಯಾಕೆ ಆಗ್ಬಿಟ್ಟಿದ್ದಾಳೆ ಅಂತ ಅಣ್ಣ ಕೇಳ್ತಾನೆ. ಆವಾಗ ತಂಗಿ ತನ್ನ ದುಃಖನೆಲ್ಲ ಅಣ್ಣನ ಮುಂದೆ ತೋಡ್ಕೊಡ್ತಾಳೆ, ಹೇಳ್ತಾಳೆ ಫ್ರೆಂಡ್ಸ್. ಆವಾಗ ಅಣ್ಣ ಹಾಡಾಡ್ತಾನೆ. ಕಣ್ಣೀರಿನ ಕಥೆಯ ನಿನಗ ಬಂತೇನ ತಂಗ್ಯವ್ವ, ನಿನ್ನ ಗಂಡನ ಮನೆಯವರು ನಿನಗ ಬಡಿದಾರೇನವ್ವ, ನೀ ತಪ್ಪಲಿ ಮಗಳವ್ವ ಒಡ ಹುಟ್ಟಿದ ತಂಗ್ಯವ್ವ. ಆವಾಗ ತಂಗಿ ಹೇಳ್ತಾಳೆ ಫ್ರೆಂಡ್ಸ್, ಆ ಕಟ್ಟುಕರ ಮನೆ ತನಕ ನನಗ ಕೊಟ್ಟು ಬಂದಿಯಣ್ಣ, ಹಳುವರ ದಕ್ಷಿಣೆಗೋಳು ನನ್ನ ಹೊರ ಹಾಕಿದರಣ್ಣ, ಕೋಲೆತ್ತಿ ಬಡಿದಾರ ಬಾಸುಂಡಿ ನೋಡಣ್ಣ, ಕಣ್ಣೀರಿನ ಕಥೆಯ ನಿನಗ ಬಂತೇನ ತಂಗ್ಯವ್ವ, ನಿನ್ನ ಗಂಡನ ಮನೆಯವರು ನಿನಗ ಬಡಿದಾರೇನವ್ವ. ಹೀಗೆ ಫ್ರೆಂಡ್ಸ್ ಅವರಿಬ್ಬರದು ಅಣ್ಣ ತಂಗಿದೊಂದು ಹಾಡು ಫ್ರೆಂಡ್ಸ್. ತುಂಬ ಚೆನ್ನಾಗಿದೆ ಫ್ರೆಂಡ್. ನಿಮಗೆ ಏನಾದರೂ ಈ ಹಾಡು ಲೈಕ್ ಆದರೆ ಮುಂದಿನ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನಾನು ಫುಲ್ ಹಾಡು ಹಾಡ್ತೀನಿ ಫ್ರೆಂಡ್ಸ್. ಅದೇ ಹಾಡನ್ನು ನಾನು ನನ್ನ ಮಗಳಿಗೆ ಕಲಿಸ್ಕೊಡ್ಬೇಕಂತ ಇದ್ದೀನಿ ಫ್ರೆಂಡ್ಸ್. ಯಾಕಂದರೆ ಈಗಿನ ಕಾಲದಲ್ಲಿ ಮಕ್ಕಳು ಜನಪದ ಗೀತೆ ಅನ್ನೋದು ಜಾಸ್ತಿ ಹಾಡೋದಿಲ್ಲ ಫ್ರೆಂಡ್ಸ್. ಏನಾದರೂ ಟೀಚರ್ ಸಜೆಷನ್ ಮಾಡಿದರೆ ಅಷ್ಟೇ ಮಕ್ಕಳು ಮುಂದೆ ಬರ್ತಾರೆ ಹೊರತು ಈ ಥರ ದೊಡ್ಡ ದೊಡ್ಡ ಲಾಂಗ್ ಆಗಿರೋ ಜಾನಪದ ಗೀತೆ ಯಾರೂ ಹಾಡೋಕ್ಕೆ ಇಷ್ಟಪಡೋದಿಲ್ಲ. ಅದಕ್ಕೆ ನಾವು ತಾಯಿಗಳು ಮಕ್ಕಳನ್ನು ಯಾವುದು ಚೆನ್ನಾಗಿದೆ ಯಾವುದು ಚೆನ್ನಾಗಿಲ್ಲ ಅನ್ನೋದು ನಾವು ಕಲಿಸ್ಕೊಡ್ಬೇಕು ಫ್ರೆಂಡ್ಸ್. ಈ ಹಾಡು ನಿಮಗೇನಾದರೂ ಲೈಕ್ ಆಗಿದ್ದರೆ, ನಿಮಗೆ ಫುಲ್ ಹಾಡು ಕೇಳಬೇಕನ್ನಿಸಿದ್ರೆ ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಫ್ರೆಂಡ್ಸ್. ಖಂಡಿತ ನಾನು ಫುಲ್ ಹಾಡು ಹಾಡ್ತೀನಿ. ಹಾಗೆ ನನ್ನ ಮಗಳಿಗೂ ನಾನು ಕಲಿಸ್ಕೊಡ್ತೀನಿ ಫ್ರೆಂಡ್ಸ್. ಏನು ಯುಕ್ತಿ, ನೀನು ಕಲಿಯೋಕ್ಕೆ ಇಂಟ್ರೆಸ್ಟ್ ಇದೆಯಾ? ಹಾಂ ಮಮ್ಮಿ, ಇದು ಭಾಳ ಚೆನ್ನಾಗಿದೆ ಹಾಡೋಣವಾ? ನಾನು ನಿನ್ಗೆ ಕಲಿಸ್ಕೊಡ್ತೀನಿ. ಓಕೆ. ಸೊ ನಮ್ಮ ಮಮ್ಮಿ ಹಾಡು ನಿಮಗೆ ಚಲೋ ಅನ್ಸಿದ್ರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ಫ್ರೆಂಡ್. ನಂಗೆ ಸಪೋರ್ಟ್ ಮಾಡಿ ಪ್ಲೀಸ್ ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಫ್ರೆಂಡ್. ಬಾಯ್ ಫ್ರೆಂಡ್ಸ್.